ಸಿಟ್ಟಿ ಬರ್ಬ್ಯಾಡ್ರಿ, ನೀವ್ ಹಂಗ ತಾಣಿ ಹಾಕ್ಬ್ಯಾಡ್ರಿ. ಈ ಒಳಪ 1 ವರ್ಷ ಟೈಮ್ ಕೊಡ್ತೀನಿ, ಕಲೀರಿ. ಕಲಿತ್ರೆ ನೀವು 4 ಮಂದಿ ಹೇಳ್ರಿ. ಗಂಡನ ಕಾಲಾಗ ಗಡ್ಡಿ ಮೆಟ್ಟ, ತಲೆ ಮೇಲೆ ಕಡ್ಡಿ ರುಂಬಾಲ, ಬಡ್ಡಾಡೋಣ ರಡ್ಡಾಡೋಣ ಹೋಗಿ ಬಡ್ಡಿ ಆಡಿ ಬರ್ತಾನ ಬಸ್ಸು ಮಾಮ. ನಿನ್ನ ಹೆಸರು ನಿನ್ನೆ ಹೇಳ್ಕೊಂಡೆ ಮಾಮ ನಾನೇ. ಅದಕ್ಕೆ ಹೇಳ್ತಾರ ಮಾತು ಹೇಳ್ಯಾರ. ನಿಮ್ ಊರಿಗೆ ಒಬ್ಬೊಬ್ರು ಹೇಳೋರು ಬರ್ತಾರ, ಗೊತ್ತದಿಲ್ರಿ? ಒಂದು ಮಾತು ಹೇಳ್ತೇನ್ರಿ. ನಗು ಸನ್ನಿವೇಶದಾಗ ನಗಬೇಕು, ಅಳು ಸನ್ನಿವೇಶದಾಗ ಅಳಬೇಕು, ದುಃಖದ ಸನ್ನಿವೇಶದಾಗ ದುಃಖ ಮಾಡಬೇಕು. ರಂಗನೊಳಗೆ ನಾಗ ಮಾಡತ್ತಾರೋ ಹೊರತ ಬಂದಂಗ ಮಾಡಬೇಕಾಗ್ಯದ. ಶ್ರೀಮಂತರ ಮಕ್ಕಳಾಗಿ ಹುಟ್ಟಬೇಕು, ಹೊರತಾಗಿ ಬಡವ್ರ ಮಕ್ಕಳಾಗಿ ಹುಟ್ಟಬಾರ್ದು. ಯಾಕೋ ಬಸವಣ್ಣ? ಬಡತನಕ ಬಳಗಿಲ್ಲತ್ತ, ಸಿರಿತನಕ ಸರಿ ಇಲ್ಲತ್ತ. ಅದ್ರೂ ಒಂದು ಸ್ಟೋರಿ ಹೇಳ್ತೀನಿ. ಕಣ್ಣಾಗ ನೀರು ಬರ್ಬೇಕು ಅಂತ ಹೇಳ್ತೀನಿ. ಅಣ್ಣ ತಮ್ಮರ ಮನಸ್ಸು ಹೊಡಿದ್ ಹೇಳ್ತೀನಿ. ತಾಯಿದರ ಕಣ್ಣಾಗ ನೀರು ಬರ್ಬೇಕು ಅಂತ ಹೇಳ್ತೀನಿ. ಬಡತನಕ್ಕೆ ಯಾಕೆ ಬಳಗಿಲ್ಲತ್ತಿದೆ ಬಸವಣ್ಣ? ಬಡತನಕ್ಕೆ ಯಾಕೆ ಬಳಗಿಲ್ಲ, ಸಿರಿತನಕ್ಕೆ ಯಾಕೆ ಸರಿ ಇಲ್ಲ ಹೇಳ್ತೀನಿ, ಕೇಳ್ರಿ. ಇದು ಹಿಡಿ. ಇಲ್ಲಿ ಬಾನಿ ನಮ್ಮ ಹೋದರೆ ಎಲ್ಲ ನಮ್ಮ ಅಪ್ಪದವ್ರು ಕೂತ್ರಿ, ನಮ್ಮ ಹೋದವ್ರು ಕೂತಾರ. ನಿಮ್ಮ ಕೈ ಮುಗಿದು ಹೇಳ್ತೀನಿ, ಯಾರು ನಗಬೇಡ್ರಿ. ನಗುವಂತ ಸನ್ನಿವೇಶ ಅಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ನಂಬಿಕೆಗಿತ್ತು ಹೇಳ ಮಗನ ಅಂತೇಳಿ ಎಲ್ಲರೂ ಕೂಡಿ ತಾಳಿ ಹೊಡೆದ್ರೆ ಇದು ಹೇಳುತ್ತಾರ. ಯಾರು ನಗಬೇಡ್ರಿ. ತಾಳಿ ಹೊಡೆಲ್ಲ ಮತ್ತೆ ಹೇಳತ್ತೆ, ತಾಳಿ ಹೊಡೆದ್ರೆ ಹೇಳ್ತೀವಿ. ಶ್ರೀಮಂತರ ಮಕ್ಕಳಾಗಿ ಹುಟ್ಟಬೇಕು, ಹೊರತಾಗಿ ಬಡವ್ರ ಮಕ್ಕಳಾಗಿ ಯಾಕೆ ಹುಟ್ಟಬಾರ್ದಪ್ಪ ಅಂತಂದ್ರ, ತಂದೆ ತೀರ್ ಹೋಗಿದ ತಾಯಿ ಇದ್ದಳು. ಸಂಸಾರ ಅವಳಿ ಜವಳಿ ರಾಮಣ್ಣ ಲಕ್ಷ್ಮಣ ಅಂತವ್ರ ಗಂಡಸ ಮಕ್ಕಳು ಹುಟ್ಟಿದ್ರು. ಏನಾಯ್ತಪ್ಪ? ಮಂದಿ ಮನೆಯ ಮುಸುರಿ ತಿಕ್ಕಿ ಮಕ್ಕಳಿಗೆ ತಂದೆ ಜೋಪಾನ ಮಾಡ್ತಿದ್ಳು. ಸಣ್ಣ ಮಗ ಊರಾಗ ತಿರುಗಾಡಿ ಉಡಾಳ ಜಗಳ ತೊಕ್ಕೊಂಡು ಮನೆಗೆ ಬರ್ತಿದ್ದ. ಏನಾಯ್ತು? ಹಿರಿಯ ಮಗನಿಗೆ ಹೇಳಿದಳು, ಏನಂತ? ಊರಾಗ ತಿರುಗಾಡಿ ತಮ್ಮ ಉಡಾಡಲಕತ್ತಾನ, ತಮ್ಮಗ ಹೊರತು ಕರ್ಕೊಂಡು ಹೋಗು, ಏನಾರ ಕೆಲಸ ಹಚ್ಚ ಹೇಳಿದಳು. ಏನಾರ ಕರ್ಕೊಂಡು ಕೆಲಸ ಹಚ್ಚಪ್ಪ, ಶಾಣೆ ಅಲ್ಲಿ ತಮ್ಮ. ಯಾಕಾಗಲಕ್ಕೆ ತಾಯಿ ಮಾತು ನೀರು ಬರ್ತಂತ ತಿಳ್ಕೊಂಡು ತಮ್ಮಗ ಹೊಲಕ್ಕೆ ಕರ್ಕೊಂಡು ಹೋದ. ಬಡತಾನ ಸಂಸಾರ ದುಡಿದು ರೊಟ್ಟಿ ತುಂಬ್ತಿತ್ತು, ದುಡಿಲಿ ಕುಪ್ಪಸ ಮಕ್ಕಳು ಟೈಮ್ ಇತ್ತು. ಹೌದ ಹೊಲಕ್ಕೆ ಕರ್ಕೊಂಡು ಹೋದ. ತಮ್ಮಗ ನೆಗಡಿ ಹೊಡಿಕೊಟ್ಟ ಹೊಲಗಿರ್ತಕ್ಕಂಥ ಕಟ್ಟಿ ಕಡದು ಒಟ್ಟಿಗೆ ಹಚ್ಚಲಕತ್ತ ಅಣ್ಣ. ಹೊಲ ಸ್ವಚ್ಛ ಮಾಡ್ಲಕತ್ತ. ತಮ್ಮ 1 ಮಲ ತಿರುವುದ, 2 ಮಲ ತಿರುವುದ, 3ನೇ ಮಲ ತಿರುಗಬೇಕನ್ನೋದ್ರಾಗ ತಮ್ಮಗೊಂದು ಬಂಗಾರದ ಗಂಟ ತತ್ತು ಬಂಧುಗಳ ಬಂಗಾರದ ಗಂಟ. ಹೌದು ನೋಡಿ, ಇದಮಾಯಿ ಲಕ್ಷ್ಮಿ ತಾನೇ ಮನೆಗೆ ಬಂದಳು. ನಗ ಕೊಳ್ಳ ಹರಿದ ಒಯ್ದು ಎತ್ತುಗಳ ಒಯ್ದು ಕಂಟಿ ಕತ್ತದ ಅಣ್ಣನ ಬಳಿ ಓಡಿ ಬಂದು ಹೇಳ್ದ, ತಮ್ಮ ಏನಂತ ಹೇಳ್ತಾನಪ್ಪ? ಏ ಅಣ್ಣ, ಇವತ್ತು ನಾವು ಶ್ರೀಮಂತರಾದೇವ್, ನಮ್ಮ ಭೋಗ ತೆರೀತು, ನನಗೆ ಬಂಗಾರದ ಹಾಂಡೆ ಆಗ್ತೈತೆ, ಬಂಗಾರದ ಹಾಂಡೆ ತಂದೋಗಿ ತಾಯಿ ಸುದ್ದಿ ಮುಡಿಸನ್ ಬಾರು ಏನಾಗ್ತಿತ್ತು ಕೂಸ. ಹೌದು ಸಣ್ಣ ತಮ್ಮ. ಅಣ್ಣ ಕಟ್ಟಿ ಕಂಟಿ ಕಡಿದು ಬಿಟ್ಟು ಓಡಿ ಬಂದು ನಿಂತು ನೋಡ್ದ, ತಮ್ಮಗ ಬಂಗಾರದ ಗಂಟೆತ್ತಿತ್ತು. ಅಣ್ಣನ ಮನಸ್ಸಿನಾಗ ಚಂಚಲ ಮಂಚಲಾಲಕತ್ತು. ಯಾಕ್ರಿ? ನೋಡಿ ವಿಚಾರ ಮಾಡ್ರಿ, ಅಣ್ಣನ ಮನಸ್ಸಿನಾಗ ಚಂಚಲ ಮಂಚಲಾಲಕತ್ತು. ಏ ಅಣ್ಣ, ಅವ್ವ ಕಟ್ಟಿ ರೊಟ್ಟಿ ಖಾರ ಹಿಟ್ಟಿ ಕಟ್ಟಾಳ, ಊಟ ಮಾಡೋನು ಊಟ ಮಾಡಿ ಬಂಗಾರದ ಹಾಂಡೆ ತಂದೋಗಿ ತಾಯಿಗೆ ಸುದ್ದಿ ಮುಡಿಸನ್ ಬಾರೋ ಏನಾಗ್ತಿದ್ದ. ಹೊಟ್ಟೆ ಹಸ್ತದ ಬಾರೋ ಏನ ಊಟ ಮಾಡೋನು. ಈಚ ಸುಳಿ ಮಗ ಅಣ್ಣ ಹೇಳ್ದ, ಏನ್ ಏ ತಮ್ಮ, ಹೊದಾಗ ಒಂದು ಕಂಟಿ ಮೂಲಾಗ್ಯದ, ಕಂಟಿ ಕದ ಊಟ ಮಾಡ್ತೀನಿ, ನೀ ಊಟ ಮಾಡತ್ ಹೇಳ್ದ. ತಮ್ಮಗ ತಿಳಿಲಿಲ್ರಿ ಇದು ಮಾತ. ಅವ್ರಿಗೆ ಹೆಂಗ್ ತಿಳಿದೈತಿ? ಯಾಕಾಗಲ್ಲ ಕೆಣ, ಯಾವಾಗಾದ್ರೂ ಕಡೆ ನೀನೇ ಊಟ ಮಾಡೋಣ ಬಾರೋ ಏನೋ. ಅವು ಕಟ್ಟಿ ರೊಟ್ಟಿ ಖಾರ ಹೆಂಡಿ ಕಟ್ಟಿರತ್ತ ಕೂಸತ್ತಿತ್ತು. ಏ ತಮ್ಮ, ನೀ ಊಟ ಮಾಡ, ಕಂಟಿ ಕಡಿತಲ್ಲ ಊಟ ಮಾಡೋದ. ಯಾಕಾಗಲ್ಲ ಅಣ್ಣನ ಮಾತು ನೀರು ಬರದಂತೆ ತಿಳ್ಕೊಂಡು ಕೆಂಚು ಮಸ್ತಾರ. ಏನ್ ಮಾಡಿದ್ರಪ್ಪ? ಬುದ್ಧಿ ಬಿಚ್ಚಿ ಹುಳುವಾನ ಹಿಂಡಿ ತಗೊಂಡು ಬಾಯಾಗ ತುತ್ತ ಹಾಕೋತಿತ್ತು ಕೂಸ. ಹೆಗಲ ಮೇಲೆ ಇರ್ತಕ್ಕಂಥ ಕೊಂಡಿ ತಗೊಂಡು ತಮ್ಮನ ಕೈ ಕಡ್ದ. ಹೌದು ಏನ ನಾ ಏನು ಮೋಸ ಮಾಡಿದ್ವ ಏನ? ಹೊಲ ತಗೋ, ಮನಿ ತಗೋ, ಬೆಳ್ಳಿ ತಗೋ, ಬಂಗಾರ ತಗೋ, ಗೌಡ್ರ ಮನೆಗೆ ಚೀತ ಇಟ್ಟು ಅದಿಟ್ಟು ಪಗಾರ ನೀನೇ ತಗೋ ಏನ, ನನ್ನ ಜೀವ ಉಳಿಸೋ ಏನಾಗ್ತಿತ್ತು ಕೂಸು ಕಾಲು ಬಿದ್ದು. ಅಂತ ತಪ್ಪರ ಏನು ಮಾಡಿನ ನಾನು ನಿನಗ? ಮಗನ, ಅರ್ಧ ಪಾಲ ನಿನಗೆ ಹೋಗ್ತದ, ಅರ್ಧ ಪಾಲ ನನಗೆ ಬರ್ತದ, ಒಟ್ಟು ಬಂಗಾರ ನನಗೆ ಆಗಬೇಕು ಮಗನ ಅಂತ ತಿಳ್ಕೊಂಡು ಬಿದ್ದಿರ್ತಕ್ಕಂಥ ಕೊಂಡಿತ್ತೊಂದು ಎತ್ತಿ ಹೊಡೆದು ಬಿಟ್ಟ. ತಮ್ಮ ರುಂಡ ಕಡಿಗಾಗಿ ಬಿತ್ತು ಹೋಯ್ತು. ರುಂಡ ಒತ್ತಾಟಿ ದಂಡ ಒತ್ತಾಟಿ ಬಿತ್ತು. ರುಂಡ ತಟ್ಟಿ ದಂಡ ತಟ್ಟಿ ಬಿತ್ತು. ಕೈಯಾಗಿರ್ತಕ್ಕಂಥ ಕೊಂಡಿ ತಳ ಹೋಗದ. ಯಾರೇ ನೋಡಿ ಗಿಡಿಯರ ಮಾತ ತಿಳ್ಕೊಂಡು ಒಂದು ಕೈಯಾಗ ರುಂಡ್ ಹಿಡ್ದು, ಒಂದು ಕೈಯಾಗ ದಂಡ ಹಿಡ್ದ, ನಡು ಹೊಲ್ದಾಗಿರ್ತಕ್ಕಂಥ ಕಣಕಿ ಮಣಿ ಮ್ಯಾಗ ತಂದು ತಮ್ಮನ ಹೆಣ ಮುಚ್ಚಿಟ್ಟ. ಹೌದ್ರಿಪ್ಪ. ಗೌಡ್ರ ಮನಿ ಮುಸುರಿ ತಿಕ್ಕಿ ಮನಿಗೆ ಹೋಗುವಂತ ಟೈಮ್ದಾಗ ಗೌಡ್ರು ಹುಕ್ಕಿ ಹೋಗಿ ಅಣ್ಣ ಸಾಲ ಕೊಟ್ಟಿದ್ರು ಮಕ್ಳು ಅಂತ. ಮನಿಗೆ ಹೋದ್ರು ಮಕ್ಳಿಲ್ಲ, ದುಡಿಯುವಂತ ಮಕ್ಳು ಹೊತ್ತಾಗದವು. ಮಕ್ಕಳು ಕರ್ಕೊಂಡು ಊಟ ಮಾಡ್ಬೇಕಂತ ತಾಯಿ ಬುತ್ತಿ ತಂದು ಹೊಲಕ್ಕೆ ಬಂದಳು. ಹೌದು ಹಣದ ಕಳ್ಳ. ಅದಕ್ಕೆ ಹೇಳ್ತಾರ, ಅಂಗಾರಿಗೆ ಏಸ್ಕಿಲ್ಲತ್ತ, ಕಳ್ಳಿಗೆ ನಾಚಿಕೆಲ್ಲತ್ತ. ತಾಯಿ ಓಡಿ ಓಡಿ ಬರ ಬುತ್ತಿ ತಂದು ಬಂದಳು. ಏ ಕಾಶಿ, ಇಂಥ ಬಿಸಿಲಾಗ ಯಾಕೆ ಬಂದೆ ತಾಯಿ ಅಂತೇಳಿ ಹಿರಿ ಮಗ ಕೇಳ್ದ. ಯಪ್ಪ, ಗೌಡ್ರು ಹುಕ್ಕಿ ಹೋಗಿ ಅಣ್ಣ ಸಾಲ ಕೊಟ್ಟಾರ, ಮನ್ಯಾಗ ಮಕ್ಳಿಲ್ಲ, ದುಡಿಯುವಂತ ಮಕ್ಳು ಹೊತ್ತಾಗದ್ರಿ, ಮನ್ಯಾಗ ಹೋದ್ರೆ ಏನು ಸುಖಾದ, ಮಕ್ಳು ಕರ್ಕೊಂಡು ಊಟ ಮಾಡ್ಬೇಕಂತ ತಿಳ್ಕೊಂಡು ಬಂದಿರೋ ಮಗನ ಅಂದ್ರು. ಯಾಕಾಗಲಕ್ಕಂತ ತಿಳ್ಕೊಂಡು ಬುದ್ಧಿ ಬಿಚ್ಚಿ ಹಿರಿಯ ಮಗನಿಗೆ ಉಳ್ಳಾಕು ಕೊಟ್ಲು. ಉಣುವಂತ ಟೈಮ್ದಾಗ ತಮ್ಮ ಎಲ್ಲ ನೋಡಿ ಒಪ್ಪನೇ ಕೇಳಲು ದೋಸ್ತರು
ಹೆಚ್ಚು ಕೂರ್ಸಾರ ಸುಳ್ಳು ಹೇಳ್ದ ಯಾಕಾಗಲಕ್ಕೆಪ್ಪ ನೀವು ಊಟ ಮಾಡ್ತೇಳಿ ಹಿರಿಯ ಮಗನಿಗೆ ಉಳ್ಳಾಕು ಕೊಟ್ಲು ತುಂಬಿರ್ತಕ್ಕಂತ ಕೊಡ ಬನವಿ ದಂಡಿಗಿತ್ತು ಹೌದ್ ಹೌದಪ್ಪ ವಿಚಾರ ಮಾಡಿ ಅಂತ ಇದೀ ಕಾಡು ಲಕ್ಷ್ಮಿ ತುಂಬಿರ್ತಕ್ಕಂತ ಕೊಡ ಬನವಿ ದಂಡಿಗಿತ್ತು ಏ ಮಗನ ರಾಜ ಅಲ್ಲಿ ತುಂಬಿರ್ತಕ್ಕಂತ ಕೊಡ ಅಲ್ಲಿ ಇಲ್ಲುಳ್ಳ ಕೂತಿರಪ್ಪ ನೀವು ಊಟ ಮಾಡೋಣ ಹೋಗಿ ನೀರ್ ತರ್ತೀನಿ ಅಂದಳು ಏನಂತಾನ್ರಿಪ್ಪ ತಾಯಿ ನೋಡಿ ಗಿಡ ಕಳ ಗಂಟೆ ತಿಳ್ಕೊಂಡು ನೀ ಹೋಗಬೇಡ ಯವ್ವ ನಾ ಹೋಗಿ ತರ್ತೀನಿ ಬಾ ಅಂತಂದ ಉಣುವಂತ ಆಗಲಿ ಬಿಟ್ಟು ನಿಮ್ ಮುತ್ತೆ ಎತ್ತಿಲ್ಲ ನಿಮ್ಮ ಅಪ್ಪ ಎತ್ತಿಲ್ಲ ಒಂದೇ ಉಣುವಂತ ಆಗಲಿ ಬಿಟ್ಟು ಎದ್ದು ಹೋದ್ರು ಆನೆಗೆ ಕೊಡ್ತಾರೆ ಕಟ ಕಟ ಆಣಿ ಹಾಕ್ತದ ಹಿರಿ ಮಗನಿಗೆ ಹೌದು ತಾಯಿ ಉಣವಂತಾಗಲಿದ ಮೇಲೆ ಯಾಕಾಗಲ್ಲ ಅಂತ ತಿಳ್ಕೊಂಡು ಬರ 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 ಬನ್ವಿ ದಂಡಿಗೆ ಬಂದ್ರು ಬಂದು ನಿಂತು ನೋಡ್ತಾಳ ನೆದರು ಎಲ್ಲ ಹೋಯ್ತು ಎತ್ತುಗಳ ಕಡೆ ನೆದರು ಹೋಯ್ತು ಯಪ್ಪ ಬಿಸಿಲಾಗ ನೆಗಲಿ ಹೊಡಿಯುವಂತ ಎತ್ತುಗಳದ ಒಣ ಬೈಲಿ ಹಂಗೆ ಕಟ್ಟಿಯಲ್ಲ ಹೋ ರಾಜ ಒಂದು ಸುಡು ಕಣಿಕೆಯಲ್ಲಿ ಒಗಿಬೇಕಿಲ್ಲ ಹೋ ರಾಜ ಅಂದಳು ನಮ್ಮ ತಾಯಿ ಕಳಗಂಟೆ ಸಿಗ್ತದ ಮಾತ್ಯವ ನೀವ್ ಒಗಿಬೇಡ ನಾ ಒಗಿತೀನಿ ಬಾರೇ ಕಾಶಿ ಅಂದ ಉಣುವಂತ ಆಗಲಿ ಬಿಟ್ಟು ಬಂದ್ರೆ ಎತ್ತು ಅಂದ್ರೆ ಒಂದೇ ಆಣೆಗೆ ನೋಡಿ ಅಣ್ಣೆ ಹಾಕಿದ್ರು ಯಾಕಾಗಲಕ್ಕಂತ ತಿಳ್ಕೊಂಡು ತಾಯಿ ಇರ್ತಕ್ಕಂತಕ್ಕೆ ಒಂದು ಸೂಡು ಹಿರಿದಳು ಎರಡು ಸೂಡು ಹಿರಿದಳು ಮೂರನೇ ಸೂಡು ಹಿರಿಬೇಕನ್ನೋದಾಗ ಮಗನು ರುಂಡ ಮಗನ ದಂಡ ಕೈಯಾಗ ಬತ್ತು ಯಪ್ಪ ಎಂತ ಮೋಸ ಆಯ್ತು ಎಂತ ಗಾತ ಆಯ್ತು ನನ್ನ ಮಗನ ಜೀವ ಯಾರು ಹೊಡೆದ್ರು ನನ್ನ ಹಾಟ್ಯಾತಿತ್ತು ತಾಯಿ ಕಳ್ಳ ಉಣುವಂತ ಆಗಲಿ ಬಿಟ್ಟು ನೀಚು ಸುಳಿ ಮಗ ಬಂದು ಓಡಿ ಬಂದು ಹೇಳ್ತಾನ ತಾಯಿಗೆ ಯವ್ವ ನನ್ನ ಕಡೆ ಮೋಸ ಐತೆ ನನ್ನ ಕಡೆ ತಪ್ಪತ್ತೆ ಕಾಶಿ ತಮ್ಮಗ ಬಂಗಾರ ಗಂಟೆ ಎತ್ತಿತ್ತು ಬಂಗಾರ ಗಂಟಿನ ಸಂಬಂಧ ತಮ್ಮನ ಪ್ರಾಣ ನಾನೇ ಹೊಡೆದಿನಿ ಕಾಶಿ ಅಂದ ಎಂತ ನೀಚ ಎಂತ ಕಟಕದ ನನ್ನ ಹಾಟ್ಯ ಬಂಗಾರ ಗಂಟಿನ ಸಂಬಂಧ ಆಡಿನ ಮಲಿ ಹಂಗಿಬ್ರು ಅವಳಿ ಜವಳಿ ರಾಮಣ್ಣ ಲಕ್ಷ್ಮಂತರ ಗಂಟು ಸಮ ಕೊಟ್ಟಿದ್ರಿ ತಮ್ಮನ ಜೀವ ಹೊಡೆದು ನೀ ಏನು ಸುಖ ಹೊಂತೀವ ನನ್ನ ಹಾಟ್ಯ ತಿತ್ತು ತಾಯಿ ಕಳ್ಳ ಈಕಿ ಯಾರಿಗಾರು ಹೋಗಿ ಹೇಳಿ ಗಿಡ ಬಾತ ತಿಳ್ಕೊಂಡು ಅದೇ ಬಿದ್ದಿರ್ತಕ್ಕಂಥ ಕ್ವಾಲಿಟಿ ಎತ್ತು ಹೊಡೆದು ಬಿಟ್ಟ ತಾಯಿಯವ್ರ ಕಡೆಗಾಗಿ ತಾಯಿ ರುಂಡ ಕಡೆಗಾಯ್ತು ತಾಯಿ ರುಂಡ ಕಡೆಗಾಯ್ತು ದಂಡ ತಟ್ಟು ಬಿಟ್ಟು ಚಿಲಿಪಿಲಿ ಒದ್ದಾಡಕತ್ತು ಹತ್ತು ಮುಳುಗರದಾಗ ಬಂಗಾರ ಹಾಂಡೆ ತಗೊಂಡು ಮನೆಗೆ ಓಡ್ತಿದ್ದ ಓಡುವಂತ ಟೈಮ್ದಾಗ ಹಳ್ಳದ ದಂಡಿಗೆ 4 ಮಂದಿ ಕಳ್ಳರು ಕೂತಿದ್ರು 4 ಮಂದಿ ಕಳ್ಳರು 4 ಮಂದಿ ಕಳ್ಳರು ಕೂತಿದ್ರು ಯಾವ ಎಲ್ಲಿಗೆ ಹೊಂಟಾನೆ ಏನತ್ತ ಹೊಂಟಾನ ತಲೆಬಿ ಕೇಳುತ್ತದೆ ಅಂತೇಳಿ ಆ ಮಗನ ಹಿಡಿದು ತಳಗಿಳಿಸಿ ನೋಡ್ತಾರ ಹಾಂಡೆ ತುಂಬೆಲ್ಲ ಬೆಳ್ಳಿ ಬಂಗಾರ ಮುತ್ತ ಮಾಣಿಕ ರಕ್ತ ನಿಂತು ಯಾರ ಮನೆ ಕಳ್ಳು ಮಾಡ್ಕೊಂಡು ಹೊಟ್ಟೆ ಮಗನ ತಿಳ್ಕೊಂಡು 4 ಮಂದಿ ಕೂಡ ಆ ಮಗನಿಗೆ ಅಲ್ಲೇ ಹಿಡಿದು ಕಳೆದು ಬಿಟ್ರು ಅವನಿಗೂ ಆಗಲಿಲ್ಲ ಅದು ನನಗೆ ಹಚ್ಚ ನಿನಗೆ ಹಚ್ಚ ತಿಳ್ಕೊಂಡು ಕಿಶನ್ ಊರ ಜಗಳ ಮಾಡಿದ್ರೆ ಯಾರೇ ಬಂದಿಗಿಂದಾರ ಅಂತ ತಿಳ್ಕೊಂಡು ದೋಣಿ ದಂಡಿಗೆ ಹೋಗಿ 4 ಮಂದಿ ಪಾಲ ಮಾಡಕತ್ರು ಮಾಡುವಂತ ಟೈಮ್ದಾಗ ನನಗೆ ಹಚ್ಚ ನಿನಗೆ ಹಚ್ಚ ತಿಳ್ಕಿಸ್ 4 ಮಂದಿ ಹೊಡೆದಾಡುವಂತ ಟೈಮ್ದಾಗ ಬಂಗಾರ ಹಾಂಡೆ ಕಾಲಿಗೆ ತಟ್ಟಿ ಡೋಣ್ಯಾಗ ಕರ್ಕೊಂಡು ಹೋಗಿ ಬಿಡ್ತು ಅವರಿಗೂ ಆಗಲಿಲ್ಲ 4 ಹೊಡೆದಾಡಿ ಪ್ರಾಣ ಬಿಟ್ಟು ಬಂಧುಗಳೇ ಅದಕ್ಕೆ ಹೇಳ್ತಾರ ಮಕ್ಕಳ ಮನೆಗೆ ಶ್ರೀಮಂತರಾಗ್ಯಾರ ಮಾಡಿದ ಮೇಲೆ ಮಾಡೇ ಕಟ್ಟಾರ ಮನೆ ಮುಂದೆ ಮಾರುತಿಕಾರ ಜೆಸಿಪಿ ತಂದಾರ ಅಂತ ತಿಳ್ಕೊಂಡು ನಾವು ಚೀಟಿ ಚಿಪಟ್ಟಿ ಮಾಡಿ ಹೋಗದೆ ಅಂದ್ರ ಅವ್ರು ಶ್ರೀಮಂತರಾಗಿ ಅಟ್ಟು ಹೇಳ್ತಾರೆ ನಾವು ಬಡವರಾಗಿ ಇಟ್ಟು ಹೇಳ್ತೀವಿ ಅಣ್ಣ ತಮ್ಮರ ಮನಸ್ಸು ಮುರಿಬಾರ್ದೈತಿ ಒಂದೇ ಕೈ ಮುಗಿದು ಕಾಲು ಹಿಡ್ಕೊಂಡು ಹೇಳ್ತೀವಿ ಒಟ್ಟ ಅಣ್ಣ ತಮ್ಮರ ಮನಸ್ಸು ಮುರಿಬೇಡ ಒಂದೇ ಮಾತು ಇರ್ಲಿ ಯಾಕಂದ್ರ ನಾ ಹೇಳಿರ್ತಕ್ಕಂಥ ಮಾತನೆ ಮನುಷ್ಯ ಮುಟ್ಟಿತ್ತಂದ್ರೆ ಎಲ್ಲರೂ ಸಲ ಜೋರಾದ ಟಾಳಿ ಕೊಡಲ್ಲ ನೋಡೋರು ಯಾಕಂದ್ರ ನೀವು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಕೊಟ್ಟಿದ್ದು ಬಹಳ ದಿನ ಒಳ್ಳೆಯಂಗಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ನಂಬಿಕೆ ಯಾಕಪ್ಪ ಅಂತಂದ್ರ ನಾ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ತಾಲೂಕು ಮಟ್ಟಕ್ಕೂ ತಿರುಗಾಡ್ಲಿಕ್ಕೆ ನಿಮ್ಮ ಊರಿನ ಹೆಸರ ಕೀರ್ತಿ ಮುಗಲೆತ್ರಕ್ಕೆ ಒಯ್ದು ಮುಡಿಸುವಂತ ತಾಕತ್ತ ಭಗವಂತನ ನಾವು ಆದಿಶಕ್ತಿ ರೇಣುಕಾ ಎಲ್ಲವ ದೇವಿ ನನಗೆ ಆಶೀರ್ವಾದ ಮಾಡ್ಯಾಳ ಆದ್ರೂ ಕೂಡ ಇನ್ನಾದ್ರೂ ಕೂಡ ನಿಮ್ಮ ಊರಿನ ಹೆಸರ ಒಯ್ದು ನಾ ಬೆಳೆಸ್ತಿರ್ತಾರೆ ಈ ಊರಿಂದ ಒಯ್ದು ಮುಂದಿನ ಊರಿಗೆ ಬೆಳೆಸೋ ನಾವು ಹೇಳೋರಿದ್ದಂಗ ಹೇಳೋರಿದ್ದಾವ ಹೆಂಗ್ ಹೇಳೋರಪ್ಪ ಅಂತಂದ್ರ ನಿಮ್ಮ ಊರಿಗೆ ಹೇಳೋರು ಬರ್ತಾರ ಹೇಳೋರು ಹೆಂಗ್ ಬರ್ತಾರಪ್ಪ ಅಂತಂದ್ರ ಕಂಚಿನ ತಾಮ್ರ ತಗೊಂಡು